ನಾವೀಗ ನೈಟ್ ಸಫಾರಿಗೆ ಬಂದಿದ್ದೀವಿ. ಸಿಂಗಾಪುರ ನಗರದ ಮಾಂಡೈನಲ್ಲಿರುವ ವಿಶ್ವದ ಮೊದಲ ರಾತ್ರಿಯ ಮೃಗಾಲಯ ಇದಾಗಿದೆ. ಚಿಂಪಾಂಜಿ ಕುಟುಂಬ, ಮಿಕಾರ್ಡ್ಸ್, ಜಿಬ್ರಾಸ್, ಕಮಡೋ ಡ್ರ್ಯಾಗನ್ಸ್, ಮೋಲಿಲಿಗಳು, ಕಾಂಗ್ರೋಗಳು, ಬಿಳಿ ಹುಲಿಗಳು ಇತ್ಯಾದಿ ಸಿಂಗಾಪುರ ಮೃಗಾಲಯವು ಹಲವಾರು ಇತರ ಆಕರ್ಷಣೆಗಳನ್ನು ಹೊಂದಿದೆ. ಇವುಗಳಲ್ಲಿ ಒಂದು ನದಿ ಸಫಾರಿ. ಇದು ದೈತ್ಯ ಪಾಂಡಾ ಅರಣ್ಯ, ರಾತ್ರಿ ಸಫಾರಿ ಮತ್ತು ಚುರಾಂಗ್ ಬರ್ಡ್ ಪಾರ್ಕ್ ಇತ್ಯಾದಿಗಳನ್ನು ಹೊಂದಿದೆ. ಈ ರಾತ್ರಿ ಸಫಾರಿಯ ಪ್ರವಾಸವು ಕತ್ತಲೆಯ ಸಮಯದಲ್ಲಿ ನೀವು ನೋಡಬಹುದು. ರೋಮಾಂಚನಕಾರಿ, ಆನಂದದಾಯಕ, ಆಕರ್ಷಕ ಅನುಭವಗಳನ್ನು ನೀವು ಪಡೆಯುತ್ತೀರಿ. ಇದರ ಸಮಯ ಸಂಜೆ 6:30ರಿಂದ ರಾತ್ರಿ 12 ಗಂಟೆವರೆಗೆ ಮಾತ್ರ ಇರುತ್ತೆ. ಈ ನೈಟ್ ಸಫಾರಿನಲ್ಲಿ ನಾವು ನಡೆದುಕೊಂಡು ಕಾಲ್ನಡಿಗೆಯಲ್ಲಿ ಕೂಡ ಪೂರ್ಣವಾಗಿ ನೋಡಬಹುದು. ಆಮೇಲೆ ಇಲ್ಲಿ ಟ್ರ್ಯಾಮ್ಗಳ ವ್ಯವಸ್ಥೆ ಕೂಡ ಇದೆ. ಈ ಟ್ರ್ಯಾಮ್ಗಳು 45 ನಿಮಿಷದ ಒಂದು ಪ್ರವಾಸ ಆಗಿರುತ್ತೆ. ಒಳಗಡೆ ಆ ಪೂರ ಪ್ರದೇಶವನ್ನು ನಮಗೆ ಟ್ರ್ಯಾಮ್ ಅಂದರೆ ಟ್ರೈನ್ನಲ್ಲಿ ಕೂಡಿಸ್ಕೊಂಡು ತೋರಿಸ್ಕೊಂಡು ಬರ್ತಾರೆ. ಇದು 26 ಮೇ 1994ರಲ್ಲಿ 30 ವರ್ಷಗಳ ಹಿಂದೆ ತೆರೆಯಲಾಯಿತು. ಇದು 86 ಎಕರೆ ಪ್ರದೇಶ ಇದೆ. ಒಟ್ಟು ಇಲ್ಲಿರುವ ಪ್ರಾಣಿಗಳ ಸಂಖ್ಯೆ 900. ಪ್ರಾಣಿಗಳ ಹಗಲು ರಾತ್ರಿಯ ಚಕ್ರವನ್ನು ಹಿಮ್ಮುಖಗೊಳಿಸುವುದರಿಂದ ಅವು ಹಗಲಿನಲ್ಲಿ ಸಕ್ರಿಯವಾಗಿರುತ್ತದೆ. ವಾಕಿಂಗ್ ಟ್ರೇಲ್ಗಳ ಮೂಲಕ, ಕಾಲ್ನಡಿಗೆಯಲ್ಲಿ ಅಥವಾ ಟ್ರ್ಯಾಮ್ ಮೂಲಕ ಇದನ್ನು ಕೂಡ ನಾವು ನೋಡ್ಬೋದು ಅಂತ ಮೊದಲೇನೆ ಹೇಳಿದ್ದೀನಿ. ಮೃಗಾಲಯದ ಮುಕ್ತ ಪರಿಕಲ್ಪನೆಯಂತೆಯೇ ಪ್ರಾಣಿಗಳನ್ನು ಪಂಜರದಲ್ಲಿ ಇರಿಸುವ ಬದಲು ನೈಸರ್ಗಿಕ ಅಡೆತಡೆಗಳಿಲ್ಲದೆ ಸಂದರ್ಶಕರಿಂದ ಸ್ವಲ್ಪ ಬೇರ್ಪಡಿಸಿ ಅವುಗಳನ್ನು ಸುರಕ್ಷಿತವಾಗಿ ನಾವು ನೋಡ್ಬೋದಾಗಿದೆ. ಇದರಲ್ಲಿ ತಂಬೂರ್ ಶೋ ಅಂತ ಇದೆ. ಈ ಉದ್ಯಾನವನದ ವಿದ್ಯುನ್ಮಾನ ಪ್ರದರ್ಶನವು ನಿಮಗೆ ಸಂಪೂರ್ಣವಾಗಿ ಗಮನವನ್ನು ಸೆಳೆಯುತ್ತದೆ. ಆಮೇಲೆ ಸಿಂಗಾಪುರದ ರಾತ್ರಿಯ ನೋಟವನ್ನು ಕೂಡ ಆಕರ್ಷಕವಾಗಿ ಇದು ನೀಡುತ್ತದೆ. ಪ್ರದರ್ಶನದ ಸಮಯದಲ್ಲಿ ಫೈರೋ ಯೋಧರ ತಂಡವು ರಾತ್ರಿಯ ಪ್ರಾಣಿಗಳ ಕೇಂದ್ರಕ್ಕೆ ಭೇಟಿ ನೀಡುವುದನ್ನು ಸ್ವಾಗತಿಸುತ್ತದೆ. ಬೆಂಕಿ ತಿನ್ನುವ ಕೌಶಲ್ಯಗಳು, ಲಯಬದ್ಧವಾದ ಶಕ್ತಿಯನ್ನು ಪ್ರದರ್ಶಿಸುವ ಪ್ರದರ್ಶನದ ಪ್ರಮುಖ ಹೈಲೈಟ್ ಇದರಲ್ಲಿದೆ. ಇದಲ್ಲದೆ ಸಿಂಕ್ನಲ್ಲಿ ನೃತ್ಯ ಮಾಡುವುದು ಮತ್ತು ಗಾಳಿಯಲ್ಲಿ ಬೆಂಕಿಯನ್ನು ಎಸೆಯುವುದು, ನಿಮ್ಮ ಕ್ಯಾಮೆರಾದ ಮೂಲಕ ನೀವು ಸೆರೆ ಹಿಡಿಯಬೇಕಾದ ಹಲವಾರು ದೃಶ್ಯಗಳನ್ನು ನಾವು ಈ ನೈಟ್ ಸಫಾರಿಯಲ್ಲಿ ನೋಡಬಹುದಾಗಿದೆ. ರಾತ್ರಿ ಪ್ರದರ್ಶನದ ಜೀವಿಗಳು ಅಂದರೆ ಪ್ರಾಣಿಗಳು ಇಲ್ಲಿನ ಕತ್ತಲೆಯ ಸಂಪೂರ್ಣ ಸೂಪರ್ ಸ್ಟಾರ್ಗಳು ಮತ್ತು ಈ ಪ್ರದರ್ಶನವನ್ನು ಅದನ್ನು ಚೆನ್ನಾಗಿ ಸಾಬೀತುಪಡಿಸುತ್ತದೆ. ರಾತ್ರಿ ಪ್ರದರ್ಶನದ ಈ 20 ನಿಮಿಷಗಳ ಆಕರ್ಷಕ ಜೀವಿ ಕಾಡು ಜೀವಿಗಳ ನೈಸರ್ಗಿಕ ಸಾಮರ್ಥ್ಯಗಳಾದ ನಾಯಿ ನೀರು, ವಿಂಟು ರಾಕ್ಗಳು ಮತ್ತು ಸವೆಟ್ಗಳನ್ನು ಪ್ರಸ್ತುತಪಡಿಸುತ್ತದೆ. ಈ ನೈಟ್ ಸಫಾರಿಯಲ್ಲಿ ಸಿಂಗಾಪುರದಲ್ಲಿ ಭೌಗೋಳಿಕ ವಲಯಗಳನ್ನು ಅಂದರೆ ಭೂಮಿಯ ಹಲವಾರು ಪ್ರದೇಶದ ಒಂದು ಚಿತ್ರಣ ಬರುವ ರೀತಿ ಇಲ್ಲಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಉದ್ಯಾನವನವು ವಿಸ್ಮಯ ಎಂಬ ಪದವನ್ನು ಹಲವು ವಿಧಗಳಲ್ಲಿ ಮರು ವ್ಯಾಖ್ಯಾನಿಸಿದೆ. ನಿಮ್ಮ ಟ್ರಾಮ್ ಕಾರ್ ರೈಡ್ ಮೂಲಕ ನೀವು ಅನ್ವೇಷಿಸಬಹುದಾದ ಪ್ರಪಂಚದ 7 ಭೌಗೋಳಿಕ ವಲಯಗಳನ್ನು ನೀವು ಇಲ್ಲಿ ಕಾಣಬಹುದು. ಪ್ರತಿಯೊಂದು ವಲಯವು ವಿಶಿಷ್ಟ ಅನುಭವವನ್ನು ನಿಮಗೆ ನೀಡುತ್ತದೆ ಮತ್ತು ಅತ್ಯುತ್ತಮ ವನ್ಯಜೀವಿ ಅನುಭವವನ್ನು ಕೂಡ ನೀವು ಆನಂದಿಸಲು ನಿಮಗೆ ಅನುಮತಿ ಮಾಡಿಕೊಡ್ತದೆ. ಹಿಮಾಲಯದ ತಪ್ಪಲುಗಳು. ಈ ವಲಯವು ತನ್ನ ಕಲ್ಲಿನ ಪ್ರದೇಶಗಳು, ಕಡಿದಾದ ಇಳಿಜಾರುಗಳು ಮತ್ತು ಶುಷ್ಕ ಹಸಿರುಗಳ ಮೂಲಕ ಹಿಮಾಲಯದ ಮೋಡಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಮಗೆ ಆ ಪ್ರದೇಶದ ಅನುಭವವನ್ನು ತಂದುಕೊಡುತ್ತದೆ. ಭಾರತೀಯ ಉಪಖಂಡ ವಲಯದ ಪ್ರವೇಶ ದ್ವಾರದಿಂದ ನೀವು ಎತ್ತರವಾದ ಕಾಡುಗಳು,
ಮತ್ತು ಸೋಂಪಾದ ಸಸ್ಯವರ್ಗಕ್ಕೆ ಸಾಕ್ಷಿಯಾಗುತ್ತೀರಿ. ಅದನಂತರ ನೀವು ಖಂಡದ ಹಲವು ಸ್ಥಳೀಯ ಪ್ರಾಣಿಗಳಾದ ಬರಸಿಂಗ ಜಿಂಕೆ, ಸ್ಲಾತ್ ಬೇರ್, ಸ್ಟ್ರಾಪ್ ಹೈನಾ ಮತ್ತು ಗೀರ್ ಸಿಂಹಗಳನ್ನು ನೋಡಬಹುದು. ಈಕ್ವೆಟೋರಿಯಲ್ ಆಫ್ರಿಕಾ. ಈ ಪ್ರದೇಶವು ಸಮಭಾಜಕ ಆಫ್ರಿಕಾದ ಪರಿಪೂರ್ಣ ಪ್ರತಿರೂಪವಾಗಿದೆ. ಹುಲ್ಲುಗಾವಲುಗಳು ಮತ್ತು ಮಧ್ಯಮ ಗಾತ್ರದ ಸಸ್ಯವರ್ಗವನ್ನು ಇಲ್ಲಿ ನೀವು ನೋಡಬಹುದಾಗಿದೆ. ಇದಲ್ಲದೆ ಗ್ರ್ಯಾಂಡ್ಸ್ ಜಿಬ್ರಾ, ಕೇಪ್ ಜಿರಾಫ್ಗಳು, ಓರಿಜಸ್ ಮತ್ತು ಸ್ಟ್ರಾಜ್ ಕ್ಯಾಟ್ಸ್ನಂತಹ ಸಸ್ಯಾಹಾರಿಗಳು ಕೂಡ ಇಲ್ಲಿ ನೋಡಬಹುದು. ಇಂಡೋ ವಲಯನ್ ಪ್ರದೇಶ. ಈಕ್ವೆಟೋರಿಯಲ್ ಆಫ್ರಿಕಾದ ವಲಯದ ನಂತರ ಇಂಡೋ ವಲಯನ್ ಪ್ರದೇಶದ ಸೋಂಪಾದ ಮಳೆಕಾಡುಗಳು ಮತ್ತು ಮ್ಯಾಂಗ್ರೋವ್ ಅವಸ್ಥಾನವನ್ನು ಮೆಚ್ಚಿಕೊಳ್ಳುವುದರಲ್ಲಿ ಎರಡು ವಿಧ ಇಲ್ಲ. ಈ ವಲಯವು ಹಲವಾರು ಜಾತಿಯ ರೆಡ್ ರಿವರ್ ಹಾಗ್ಗಳಿಗೆ ನೆಲೆಯಾಗಿದೆ. ಏಷ್ಯನ್ ನದಿಯ ಅರಣ್ಯ. ಈ ವಲಯವು ಅತ್ಯಂತ ಸುಂದರವಾಗಿದ್ದು ಹುಲ್ಲುಗಾವಲುಗಳು ಮತ್ತು ಉಲ್ಲಾಸಕರ ಪರಿಸರವನ್ನು ತೋರಿಸುತ್ತದೆ. ನೀವು ರೋಮಿಂಗ್ ಏಷ್ಯನ್ ಆನೆ ಮತ್ತು ವಲಯನ್ ಟ್ಯಾಪಿರ್ ಅನ್ನು ಗುರುತಿಸಬಹುದು. ವ್ಯಾಪಕವಾಗಿ ಪ್ರಸಿದ್ಧವಾದ ವನ್ಯಜೀವಿ ಆಕರ್ಷಣೆಗಳು ಇದು ಹೊಂದಿದೆ. ನೇಪಾಳದ ನದಿ ಕಣಿವೆ. ನೀವು ಇಲ್ಲಿಗೆ ಪ್ರಯಾಣ ಬೆಳೆಸಿದಾಗ ಈ ವಲಯವು ನಿಮ್ಮ ಅನುಭವವನ್ನು ಉತ್ಕೃಷ್ಟಗೊಳಿಸುತ್ತದೆ. ಒದ್ದೆಯಾದ ಜಿಗುವು ಪ್ರದೇಶವನ್ನು ಮತ್ತು ತಗ್ಗು ಪ್ರದೇಶಗಳು ನಿಮ್ಮ ಮನಸ್ಸನ್ನು ಸ್ಫೋಟಿಸುತ್ತದೆ. ಜರ್ಮಿಸ್ ಹಿಲ್ಸೈಡ್. ನೈಟ್ ಸಫಾರಿಯ ಸಿಂಗಾಪುರದ ಆಕ್ಷನ್ ಫ್ರಾಗ್ಡ್ ವಲಯವು ತೇವಾಂಶವುಳ್ಳ ಉಷ್ಣವಲಯದ ಕಾಡುಗಳು ಮತ್ತು ಒಣ ಉಪೋಷ್ಣ ವಲಯದ ಪತನಶೀಲ ಕಾಡುಗಳು. ಬರ್ಬಿಸ್ ಹಿಲ್ಸೈಡ್, ಮಲಯನ್ ಟೈಗರ್ಸ್, ಸೈಡೆಡ್ ಪ್ಯಾಂಥರ್ಸ್, ಏಷಿಯಾಟಿಕ್ ಬ್ಯಾಕ್ ಬೇರ್ಸ್ ಎಲ್ಲವನ್ನು ಇಲ್ಲಿ ಹೊಂದಿದೆ. ನೈಟ್ ಸಫಾರಿಯಲ್ಲಿರುವ ಹುಲು ರೆಸ್ಟೋರೆಂಟ್. ಈ ದಿನ ನಮಗೆ ಊಟ ಇಲ್ಲೇನೆ. ನನ್ನ ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ. ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ. ಧನ್ಯವಾದಗಳು.